ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೂತಮಾನ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ್ ದಿನೇಶ್ ಗುರೂಜಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ. ನಮಸ್ಕಾರ. ಇನ್ನು ಈಗ ಮಳೆಗಾಲ ಶುರು ಆಗಿದೆ. ಇತ್ತೀಚೆಗೆ ಮಳೆ ಅಂತೂ ಹೆಚ್ಚಾಗೇ ಇದೆ. ಮುಂಗಾರಿಗೂ ಮುನ್ನನೇ ಎಲ್ಲ ಡ್ಯಾಮ್ಗಳು ಕೂಡ ಭರ್ತಿಯಾಗಿದೆ. ಹಾಗಾಗಿ ಈ ಮಳೆಗೂ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಸಂಬಂಧ ಇದೆಯಾ? ಇನ್ನು ಈ ಮಳೆ ಹೆಚ್ಚಾದಾಗ ಬಾಗನ ಕೂಡ ಅರ್ಪಿಸ್ತೀವಿ. ಯಾವುದು ಕೆರೆ ಆಗಿರ್ಬೋದು, ಡ್ಯಾಮ್, ಇದೆಲ್ಲದಕ್ಕೂ ಕೂಡ ಬಾಗ್ನ ಅರ್ಪಿಸ್ತೀವಿ, ಪೂಜೆ ಈ ರೀತಿ ಎಲ್ಲ ಮಾಡ್ತೀವಿ. ಇದಕ್ಕೂ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಏನು ಸಂಬಂಧ ಇದೆ? ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತೀವಿ. ಹಾಗೆ ವೀಕ್ಷಕರೇ, ನೀವು ಕೂಡ ನಿಮ್ಮ ಸಮಸ್ಯೆಗಳಿಗೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಗುರೂಜಿಯವರ ಹತ್ರ ಮಾತಾಡ್ಬೋದು. ಗುರೂಜಿ, ಈಗಾಗಲೇ ಕೇಳಿದೆ ನಾನು, ಮಳೆ ಹೆಚ್ಚಾಗಿದೆ, ಮುಂಗಾರಿಗೂ ಮುನ್ನನೇ ಹೆಚ್ಚಾಗಿದೆ, ಏನ್ ಕಾರಣ ಅಂತ ಹೇಳಿ ಅದಕ್ಕೆ ಜ್ಯೋತಿಷ್ಯ ಇದೆ. ತುಂಬಾ ಜನಕ್ಕೆ ಶಾಸ್ತ್ರದಲ್ಲಿ ಮಳೆ ಈ ವರ್ಷ ಹೇಗಿರುತ್ತೆ ಅಂತ ಕಂಡುಹಿಡಿಯೋದು ಹೇಗೆ ಅಂತ ಒಂದು ವಿಚಾರ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಗ್ರಹನೂ ಎಲ್ಲ ರಾಶಿಲೂ ಸಂಚಾರ ಮಾಡ್ತಾ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಗುರು ಈ ಗ್ರಹ ಅಂತ. ಸೂರ್ಯ ಕೂಡ ಒಂದು ರಾಶಿಲಿ ಸಂಚಾರ ಮಾಡ್ತಾನೆ. ಸೂರ್ಯ ಸಾಮಾನ್ಯವಾಗಿ ಈ ಜನವರಿ 15ನೇ ತಾರೀಕು ಮಕರ ಎಂಟರ್ ಆಗ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಹಾಗೆ ಸೂರ್ಯ ಮಿಥುನ ರಾಶಿ ಪ್ರವೇಶ ಆಗ್ತಾನೆ ಜೂನ್ 15ನೇ ತಾರೀಕು, ಮಿಥುನ ರಾಶಿ. ಅದರೊಳಗಡೆ ಒಂದು ನಕ್ಷತ್ರ ಇದೆ, ಮೃಗಶಿರ, ಆರಿದ್ರ ಮತ್ತು ಪುನರ್ವಸು. ಈ 3 ನಕ್ಷತ್ರದಲ್ಲಿ ಯಾವಾಗ ಆರಿದ್ರ ಪ್ರವೇಶ ಆಗ್ತಾನೆ ಆ ಟೈಮನ್ನು ಸ್ಟಾಪ್ ಮಾಡಿ ಕುಂಡಲಿನ ನೋಡಿ ಮಳೆ ಹೆಚ್ಚಾಗುತ್ತೋ ಇಲ್ವೋ, ಗ್ರಹಗಳೆಲ್ಲ ಅದಕ್ಕೆ ಅನುಕೂಲನೋ ಅನಾನುಕೂಲನೋ ಅಥವಾ ಪ್ರತಿಕೂಲನೋ ಅಂತ ನೋಡ್ತಕ್ಕಂಥ ಒಂದು ವಿಚಾರವೇ ಇಲ್ಲಿ ನಮಗೆ ಆರಿದ್ರಾ ಮಳೆ ಅಂತ ಕರೆಯೋದು. ತುಂಬ ಜನ ಕೇಳಿರ್ತಾರೆ ಆರಿದ್ರಾ ಮಳೆ ಅಂತ. ಆರಿದ್ರಾ ಮಳೆ ಅಂದರೆ ಏನೂ ಇಲ್ಲ. ವೆನ್ ಸನ್ ಎಂಟರ್ಸ್ ದಿ ಆಸ್ಟ್ರಿಸಮ್ ಆಫ್ ಆರಿದ್ರಾ. ಯೂಶಲಿ ಇದು ಜೂನ್ 21-22ಕ್ಕೆ. ಅದಕ್ಕೋಸ್ಕರನೇ ಯೋಗ ಡೇ ಇಟ್ಟಿರೋದು ಅದೇನೆ. ಯೋಗ ಡೇ ಇಟ್ಟಿರೋದೇ ಅದಕ್ಕೋಸ್ಕರ. ಓಕೆ, ಭಾಳ ವಿಶೇಷವಾಗಿರ್ತಕ್ಕಂಥ ದಿವಸ ಅಂತ. ಸೊ ಆ ಟೈಮಲ್ಲಿ ಬರ್ತಕ್ಕಂಥ ಒಂದು ಗ್ರಹಸ್ಥಿತಿನ ನಾನು ಜಸ್ಟ್ ಒಂದು ಹಾಕ್ಕೊಂಡಿದ್ದೀನಿ. ಅಲ್ಲಿ ನೋಡಿದಾಗ ಜೂನ್ 21-22 ಜಲತತ್ವದಲ್ಲಿ ಹೆಚ್ಚಾಗಿ ಗ್ರಹಗಳಿರಬೇಕು, ಮಳೆ ಜಾಸ್ತಿ ಬರೋಕ್ಕೆ. ಒಂದು ಪಾಯಿಂಟ್ ನಂಬರ್ 1. ಹಾಗೆ ಜಲತತ್ವದ ಗ್ರಹಗಳು ಕೂಡ ಒಳ್ಳೆ ಕಡೆ ಇರಬೇಕು. 2 ಪಾಯಿಂಟನ್ನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ದೀರ್ಘಕಾಲವಾಗಿರ್ತಕ್ಕಂಥ, ದೂರವಾಗಿರ್ತಕ್ಕಂಥ ಒಂದು ಗ್ರಹ ಶನಿ ಮೀನರಾಶಿಲಿ ಕೂತಿದೆ, ಜಲತತ್ವ. ವೃಶ್ಚಿಕದಲ್ಲಿ ಯಾರೂ ಕೂತಿಲ್ಲ, ಕರ್ಕಾಟಕದಲ್ಲಿ ಯಾರೂ ಕೂತಿಲ್ಲ. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ವೃಶ್ಚಿಕದಲ್ಲಿ ಯಾರೂ ಕೂತಿಲ್ಲ. ಚಂದ್ರ ಮತ್ತು ಶುಕ್ರ ಜಲತತ್ವ ಗ್ರಹಗಳು ಮೇಷರಾಶಿಲಿ ಕೂತಿದ್ದಾವೆ. ಮಳೆ ಕೋಸ್ಟಲ್ ಭಾಗದಲ್ಲಿ, ಕೆಲವು ಭಾಗದಲ್ಲಿ ಹೆಚ್ಚಾಗಿ, ಇನ್ನೊಂದು ಕಡೆ ಬರಗಾಲ ಬರೋದಂತೂ ಖಂಡಿತ. ಚಾನಲೈಸಿಂಗ್ ಆಫ್ ವಾಟರ್ ವೆರಿ ಇಂಪಾರ್ಟೆಂಟು. ಚಾನಲೈಸಿಂಗ್ ವಾಟರ್ ಅಂತಂದರೆ ಇಲ್ಲಿ ಜಾಸ್ತಿ ಬಿದ್ದರೆ ಅದು ತೆಗೆದು ಅಲ್ಲಿ ಕೊಡಬೇಕು. ಅದನ್ನು ನಾವು ಮನುಷ್ಯರು ಮಾಡ್ಕೋಬೇಕು. ಜ್ಯೋತಿಷ್ಯ ಶಾಸ್ತ್ರ ಏನಕ್ಕಿದೆ ಅಂತಂದರೆ ಅದು ಹೆಚ್ಚು ಕಮ್ಮಿ ಎಲ್ಲೆಲ್ಲಿ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಕೊಡುತ್ತೆ. ಎಲ್ಲಿ ಹೆಚ್ಚಾಗಿದೆ, ಎಲ್ಲಿ ಕಮ್ಮಿ ಇದೆ, ಅದನ್ನು ಒಳಹರಿವು ಕೊಡ್ತಕ್ಕಂಥ ಒಂದು ವಿಚಾರನ ನಾವು ತೊಗೊಂಡಾಗ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆ ಪ್ರದೇಶದಲ್ಲಿ ಬರ್ತಕ್ಕಂಥ ಜಾಗದಲ್ಲಿ ಮಳೆ ಕಮ್ಮಿ ಆಯಿತು ಅಂತಂದರೆ ಇಲ್ಲಿನ ನಾವು ಟ್ರಾನ್ಸ್ಪೋರ್ಟ್ ಮಾಡಬೇಕು. ಅದಕ್ಕೆ ಮೋಸ್ಟ್ಲಿ ಪ್ರಧಾನಮಂತ್ರಿ ಇದರಲ್ಲಿ ನದಿಗಳ ಜೋಡಣೆ ಅಂತೇನೋ ಮಾಡಿದರು. ಎಲ್ಲ ನದಿಗಳ ಜೋಡಣೆ ಮಾಡಿದ್ರೆ ಎಲ್ಲೆಲ್ಲಿ ನೀರು, ಯಾಕಂದರೆ ಎಷ್ಟೋ ನೀರುಗಳು ಸಮುದ್ರ ಪಾಲಾಗ್ತಾ ಇದೆ ಅಲ್ವಾ, ಕೊನೆಗೆ ಆಗ್ತಾನೇ ಇದೆ. ಬಟ್ ಆದರೆ ಇಲ್ಲಿ ಬೋರ್ವೆಲ್ ಕೊರಿಸ್ತಾ ಇದ್ದೀವಿ ನಾವು. ಬೆಂಗಳೂರಲ್ಲಿ ಬೋರ್ವೆಲ್ ಕೊರಿಸ್ತಾ ಇದ್ದೀವಿ. ಅಲ್ಲಿ ಕಾವೇರಿ ವಾಟರ್ ಕೊನೆಗೆ ಅಲ್ಲಿ ಹೋಗ್ಬಿಟ್ಟು ಡ್ಯಾಮ್ ಜಾಸ್ತಿಯಾಗಿ, ಅಲ್ಲಿ ಮೆಟ್ಟೂರಲ್ಲೋ ಅಲ್ಲಿ ಡ್ಯಾಮ್ ಜಾಸ್ತಿಯಾಗಿ ಕೊನೆಗೆ ಒಂದು ಸ್ವಲ್ಪ ನೀರಾದರೂ, ನನಗೆ ಗೊತ್ತಿಲ್ಲ, ಇನ್ನೂ ತಜ್ಞರು ಹೇಳ್ತಾರೆ, ಸಮುದ್ರದಂತೂ ಕೆಲವು ಸಿಹಿ ನೀರಂತ ನಾವೇನು ಹೇಳ್ತೀವಿ ಹೋಗ್ತಾ ಇದೆ. ಸೊ ಅದು ಚಾನಲೈಸ್ ಮಾಡ್ತಾ ಇಲ್ಲ ಅಲ್ಲಿ. ನಾವೆಲ್ಲ ಏನು ಗೊತ್ತಾ, ಈ ರಾಜ ಅನ್ನೋನು ಮಾಡಬೇಕು. ರಾಜ ಯಾರು? ಆ ದೇಶದ ರಾಜ, ಆ ರಾಜ್ಯದ ರಾಜ ಮಾಡಬೇಕು. ಅವನಿಗೆ ಚಿಂತನೆ ಇರಬೇಕು. ಚಿಂತನೆ ರಾಜಕೀಯದಲ್ಲಿ ಏನಾಗುತ್ತೆ ಅಂತಂದರೆ ಮುಂದಿನ ಇದರಲ್ಲಿ ನಾವು ಗೆಲ್ಲಬೇಕು ಅನ್ನೋ ಒಂದು ಹುಮ್ಮಸ್ಸಲ್ಲಿ ಇದ್ಬಿಟ್ರೆ ಬೆಳವಣಿಗೆ ಕಷ್ಟ ಇಲ್ಲ. ಆಗಿನ ಕಾಲದ ಸರಿಯಾಗಿತ್ತು, ಒಬ್ಬನೇ ರಾಜ, ಒಳ್ಳೆ ರಾಜ ಆದರೆ ಅಭಿವೃದ್ಧಿ ಮಾಡ್ತಾನೆ.
ಅವ್ನಿಗೇನು ಭಯ ಇರಲಿಲ್ಲ, ನಾನು ಸೋತೋಗ್ತೀನಿ ಬೇರೆಯವ್ರನ್ನ ಕೂರಿಸ್ತಾನೆ ಇಲ್ಲ. ಒಂದು ಪಕ್ಕದಲ್ಲಿರ್ತಕ್ಕಂಥ ರಾಜ್ಯರ ಮೇಲೆ ಫೈಟ್ ಮಾಡಬೇಕು ಅಷ್ಟೇ ಇದ್ದಿದ್ದು ಭಯ. ಇಲ್ಲಿ ಕೊಟ್ಟಿರೋದೇ 5 ವರ್ಷ, 5 ವರ್ಷದಲ್ಲಿ ಎಲ್ಲ ತಿರುಗಿಸ್ಬೇಕು ಅಂದರೆ ಆ ಕಲಿಯುಗದಲ್ಲಿ ಈ ಥರ ಬದಲಾವಣೆ ಆಗಿರ್ತಕ್ಕಂಥದ್ದು ನಾವು ಇಲ್ಲಿ ಕಂಡುಕೋಬೋದು. ಸೊ ಮೊಟ್ಟ ಮೊದಲಾಗಿ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಮಳೆ ವಿಚಾರದಲ್ಲಿ ಬಂದಾಗ ಆರಿದ್ರ ಪ್ರವೇಶ ಜೂನ್ 21, 22ಕ್ಕೆ ಚೆಕ್ ಮಾಡ್ಕೊಳ್ತೀವಿ ಮತ್ತು ಜಲತತ್ವ ರಾಶಿಗಳನ್ನ ತೊಗೊಳ್ತೀವಿ. ಹಾಗೆ ಎರಡನೇ ವಿಚಾರ, ಇಲ್ಲಿ ಪ್ರತಿ ಸತಿ ಮಳೆಗಾಲ ಬಂದಾಗ ನಮ್ಮ ದೇಶದ ರಾಜ ಅಥವಾ ರಾಜ್ಯದ ರಾಜರು ಹೋಗಿ ಬಾಗಿನ ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅದು ಎಲ್ಲ ಶಾಸ್ತ್ರದ ಪ್ರಕಾರ ಅದೆಲ್ಲ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಲೋಕದ ಜನ ಎಲ್ಲ ಸುಭಿಕ್ಷವಾಗಿರಲಿ ಅಂತ ಹೇಳಿ ಅದು ಮುಹೂರ್ತ ಇಟ್ಬಿಟ್ಟು ಮಾಡ್ತಾರೆ. ಆದರೆ ಸೈಂಟಿಫಿಕ್ ಆಗಿ ವೆನ್ ಸನ್ ಎಂಟರ್ಸ್ ಆರಿದ್ರ ಅಂದರೆ ಶಿವನ ಕಣ್ಣು, ಶಿವನ ಕಣ್ಣಿನ ನೀರು, ಇನ್ನೂ ಪ್ರಿಸೈಸಾಗಿ ಹೋಗಬೇಕು ಅಂತಂದರೆ. ಸೊ ರುದ್ರಾಕ್ಷಿಗೆ ಸಮನಾಗಿರ್ತಕ್ಕಂಥದ್ದು ಆರಿದ್ರ ನಕ್ಷತ್ರ. ಆರಿದ್ರ ನಕ್ಷತ್ರ ಇಸ್ ದಿ ಐ ಡ್ರಾಪ್ ಆಫ್ ಎ ಲಾರ್ಡ್ ಶಿವದು ಐ ಡ್ರಾಪ್. ಓಕೆ, ಇಷ್ಟು ವಿಚಾರ ಮಾಹಿತಿ ತುಂಬಾ ಚೆನ್ನಾಗಿ, ತುಂಬಾ ಅರ್ಥ ಆಗೋ ರೀತಿಯಲ್ಲಿ ಕೊಡ್ರಿ. ವೈಜ್ಞಾನಿಕವಾಗಿ ಹೇಗಿದೆ ಅನ್ನೋದ್ರ ಬಗ್ಗೆ. ಸದ್ಯಕ್ಕೊಬ್ರು ಕಾಲರ್ ಇದ್ದಾರೆ. ಹಲೋ ಮೇಡಮ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ ಕಾಲ್ ಮಾಡ್ತಿದ್ದೀವಿ. ಓಕೆ, ನಾನು ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 1 ಫೆಬ್ರವರಿ 2004. ಓಕೆ, ಹುಟ್ಟಿದ ಸಮಯ ಹೇಳಿ, ಇನ್ನು ಜೋರಾಗಿ ಹೇಳಿ ಸ್ವಲ್ಪ. ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಹುಟ್ಟಿದ ಸಮಯ ಗೊತ್ತಿಲ್ಲ. ಸಮಯ ಗೊತ್ತಿಲ್ಲ ಅಂದರೆ ಟೈಮ್ ವೇಸ್ಟ್ ಮಾಡಬೇಡಿ. 1 to 241 ನಂಬರ್ ಹೇಳಿ. ನಮ್ಮ ಪ್ರೋಗ್ರಾಮ್ ಡೈಲಿ ನೋಡಿ, ಯಾವಾಗಲೂ ಒಂದ್ಸತಿ ಸಿಕ್ತಾಗ ನೋಡಿ ಕಾಲ್ ಮಾಡೋದಲ್ಲ. ಪ್ಲೀಸ್ ಸಿ ದಿ ಪ್ರೋಗ್ರಾಮ್ ಡೈಲಿ. ಕೇಳಿಸ್ತಾ ಕಿವಿ? ಎರಡು ಕಿವಿ ಇದೆಯಲ್ಲ? ಹಾಂ, ಥ್ಯಾಂಕ್ ಯು. 1 to 241 ನಂಬರ್ ಹೇಳಿ. 5. ವೀಕ್ಷಕರಲ್ಲಿ ಒಂದು ಮನವಿ, ಯಾರಿಗೆ ಡೇಟ್ ಆಫ್ ಬರ್ತು ಗೊತ್ತಿದೆ, ಟೈಮ್ ಗೊತ್ತಿಲ್ಲ, ಅಥವಾ ಕೆಲವ್ರಿಗೆ ಟೈಮ್ ಗೊತ್ತು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಅಥವಾ ಡೇಟ್ ಆಫ್ ಬರ್ತು ಟೈಮ್ ಗೊತ್ತು ಊರು ಗೊತ್ತಿಲ್ಲ, ಯಾವುದೇ ಮೂರಲ್ಲಿ ಯಾವುದೇ ಗೊತ್ತಿಲ್ಲ ಅಂದರೆ ಪ್ರಶ್ನಾಶಾಸ್ತ್ರ ಡೈರೆಕ್ಟಾಗಿ 1 to 249. ಸುಮ್ಮನೆ ಡೇಟ್ ಹೇಳ್ಬಿಟ್ಟು ಟೈಮ್ ವೇಸ್ಟ್ ಮಾಡಿಬಿಡಿ. ನಾವು ಸಂಖ್ಯಾಶಾಸ್ತ್ರದವರು ಅಲ್ಲ, ಅಥವಾ ಡೋಂಗಿ ಬಿಡ್ತಕ್ಕಂಥ ಜ್ಯೋತಿಷರು ಅಲ್ಲ, ಕಾಂಪೌಂಡರ್ಗಳಲ್ಲೂ ಅಂತಲ್ಲ. ಅವರ್ಸ್ ಈಸ್ ಎ ಕ್ಲಿಯರ್ ಆಸ್ಟ್ರಾಲಾಜಿಕಲ್ ಇನ್ಸ್ಟಿಟ್ಯೂಷನ್, ಟಾಪ್ ಇನ್ಸ್ಟಿಟ್ಯೂಷನ್. ನಮ್ಮದು 65,000 ಜನ ಕಲ್ತಿದ್ದಾರೆ, ಟಾಪ್ ಇನ್ಸ್ಟಿಟ್ಯೂಷನ್. ನಮಗೆ ಕನ್ಸಲ್ಟೇಷನ್ ಬರೋಕ್ಕೆ ನಿಮಗೆ ಮಿನಿಮಮ್ ವೇಟಿಂಗ್ ಪೀರಿಯಡೇ 1 ತಿಂಗಳಾಗುತ್ತೆ ನಮ್ಮ ಕನ್ಸಲ್ಟೇಷನ್. ಅಷ್ಟು ಜನ ಕ್ಯೂ ಅಲ್ಲಿದ್ದಾರೆ. 5 ಏನಮ್ಮ ಪ್ರಶ್ನೆ? ನಾನು ಇದು MS ಅಥವಾ MBA ಹೈಯರ್ ಸ್ಟಡೀಸ್ ಮಾಡೋಣ ಅಂತಿದ್ದೀನಿ. ಎಜುಕೇಶನ್ ಅಲ್ವಾ? ಆಯ್ತು, ಡನ್. ಇಲ್ಲಿ ಈಗ ಡಿಗ್ರಿ ಯಾವ್ದು ಮುಗಿಸಿದ್ರಿ ಹೇಳಿ, ಅದ್ರ ಮೇಲೆ ಒಂದು ನಾವು ಫೈನಲ್ ಇಯರ್ ಅಲ್ಲಿ ಇದ್ದೀನಿ. ಕೆಲ್ಸಕ್ಕೆ ಹೋಗಿ ಸ್ವಲ್ಪ ಜೋರಾಗಿ ಮಾತಾಡಿ. ಅಲ್ಲ, ಇವಾಗ ಫೈನಲ್ ಇಯರ್ ಇಂಜಿನಿಯರ್ ಅಲ್ಲಿ ಇದ್ದೀನಿ, EC ಡಿಪಾರ್ಟ್ಮೆಂಟ್. ಇವಾಗ ಕೆಲ್ಸಕ್ಕೆ ಹೋಗಿ ಆಮೇಲೆ ಹೈಯರ್ ಸ್ಟಡೀಸ್ ಮಾಡ್ಲಾ ಅಥವಾ ಈಗಲೇ ಹೈಯರ್ ಸ್ಟಡೀಸ್ ಮಾಡ್ಲಾ ಅಂತ, ಅದ್ರಲ್ಲೂ MS ಮಾಡ್ಲಾ MBA ಮಾಡ್ಲಾ ಅಂತ ಕೇಳ್ತಿದ್ದೀನಿ. ಸರಿ, ಆಯಿತು. ನಾವು ಮಲ್ಟಿಪಲ್ ಕ್ವಶನ್ಸ್ ಒಂದರಲ್ಲೇ ಕೇಳ್ತಾ ಇದ್ದೀರಾ, ಸ್ವಲ್ಪ ನಾನು ಜಾರ್ಗನ್ಸ್ ಯೂಸ್ ಮಾಡ್ಕೊಂಡು ಮಾಡಬೇಕು. 10th ಕಸ್ಪ್ ನೋಡ್ಬಿಟ್ಟು 1 to 7 ಕಾಂಬಿನೇಷನ್ ಇದೆ. ಅಲ್ಲಿ ಕರೆಕ್ಟಾಗಿರ್ತಕ್ಕಂಥ ಒಂದು ಎಜುಕೇಷನ್ ಫಾರ್ಮ್ಯಾಟಿಂಗ್ ಇಲ್ಲ ಅಲ್ಲಿ. ಸೊ ಹೈಯರ್ ಸ್ಟಡೀಸ್ಗೆ ನಾನು 9th ಕಸ್ಪ್ಗೆ ಹೋಗ್ತೀನಿ. 3rd and 6th ಬರ್ತಾ ಇದೆ. ಈ 3rd and 6th ಜೊತೆ ರಾಹುನಲ್ಲಿ 11, 9th ಹೌಸ್ ಬರ್ತಾ ಇಲ್ಲ. ಶುಕ್ರ ಸೂರ್ಯ ರಾಹು. ದೆನ್ ಅಗೈನ್ ಐ ಹ್ಯಾವ್ ಟು ಗೋ ಆ್ಯಂಡ್ ಚೆಕ್ ದಿ 4th ಕಸ್ಪು. 4th ಕಸ್ಪ್ ಕಾಂಬಿನೇಷನಲ್ಲಿ 3, 6 ಡಿಸ್ಪ್ಲೇ ಮಾಡಿ ದಯವಿಟ್ಟು. ನಮ್ಮದು ಆ್ಯಪ್ ಆಲ್ರೆಡಿ ಹಾಕಾಯಿತು. 1, 3, 11 ಈ ಕಾಂಬಿನೇಷನ್ ಇದೆ. ಫೈನಲಿ ನಾವು ದಶಾಭುಕ್ತಿಗಳಲ್ಲಿ ನೋಡ್ತೀವಿ. ಶುಕ್ರ ದಶಾದೆಲ್ಲ ಪ್ರಶ್ನೆ ಕೇಳಿದ್ದೀರಾ. ಶುಕ್ರದಶೆ ಪ್ರಶ್ನೆಯಲ್ಲಿ ಇಲ್ಲಿ ಬಂದಿರತಕ್ಕಂಥದ್ದು ಶುಕ್ರ 3rd ಹೌಸ್, 6th ಹೌಸ್, 11th ಹೌಸ್ ಬರ್ತಾ ಇದೆ. ನನ್ನ ಸಜೆಷನ್ನು ಫಸ್ಟು ಜಾಬ್ಗೆ ಹೋಗಿ, ಯಾಕೆಂದರೆ ದಶಾದಲ್ಲಿ 9 ಮತ್ತು 10 ಕಾಂಬಿನೇಷನ್ ತೋರಿಸ್ತಾ ಇಲ್ಲ. 9 ಮತ್ತು 10 ಅಂತಂದರೆ ನೀವು ಸ್ಟಡೀಸ್ಗೆ ಹೋಗ್ಬೋದು ಅಂತ ತೋರಿಸ್ತಾ ಇದೆ. ಫಸ್ಟು ಗೋ ಫಾರ್ ಎ ಜಾಬ್ ಅಂತ ಬರ್ತಾ ಇದೆ ಪ್ರಶ್ನೆಶಾಸ್ತ್ರದಲ್ಲಿ. ಇಷ್ಟು ಮಾತ್ರ ಇವಾಗ ಸದ್ಯಕ್ಕೆ ಹೇಳ್ಬೋದು. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಮೇಡಮ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸ್ವಲ್ಪ ಜೋರಾಗಿ ಮಾತಾಡಿ. ಸೌಂಡೇ ಬರಲ್ಲ. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ಚೂರು ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಸರಿ ಮೇಡಮ್, ಡೇಟ್ ಆಫ್ ಬರ್ತ್ ಹೇಳಿ ನಿಮ್ದು. ನೀಟಾಗಿ ಗೊತ್ತಿಲ್ಲ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಸರಿ, ಓಕೆ ಮೇಡಮ್. 1 ರಿಂದ 249 ನಂಬರ್ ಹೇಳಿ. 4. ಏನ್ ಪ್ರಶ್ನೆ ಇದೆ ಮೇಡಮ್? ಅದು ಕೆಲ್ಸದ ಹೆಂಗಿದೆ ಅಂತ. ಇವಾಗ ಇಂಜಿನಿಯರಿಂಗ್ ಮುಗಿಸಿದೀನಿ, ಇವಾಗ ಕೆಲ್ಸದ ಹೆಂಗಿದೆ ಅಂತ ಕೇಳ್ಬೇಕಿತ್ತು. ಸರಿ, ಓಕೆ. ಗುರುಜಿ ಇದ್ದಾರೆ, ಫಸ್ಟ್ ಆಫ್ ಆಲ್ ಜಾಬ್ಗೆ ಸೇರಿದ್ದೀರಾ?
ಇಲ್ಲ ಸೇರಿಲ್ಲ ಇನ್ನು. ಮತ್ತೆ ಸೇರಕ್ಕಿಂತ ಮುಂಚೆನೆ ಕೆಲ್ಸದ ಹೆಂಗಿದೆ ಅಂತಂದ್ರೆ ಅದೇ ನೀವೆಲ್ಲ ಇಂಜಿನಿಯರಿಂಗ್ ಮಾಡಿದ್ದೀರಿ ತಾನೆ? ಹಾ ಹೆಂಗ್ ಕೇಳಬೇಕು ಕ್ವಶನ್ ಗೊತ್ತು ತಾನೆ? ಅಂದ್ರೆ ಇವಾಗ ಯಾವಾಗ ಕೆಲಸ ಸಿಗುತ್ತೆ ಕರೆಕ್ಟಾ? ಯಾವಾಗ ಕೆಲಸ ಸಿಗುತ್ತೆ ಅಂತ ಇವ್ರಿಗೆಲ್ಲ ಹೇಳ್ಕೊಡ್ಬೇಕು ನಾವು. ಯಪ್ಪ ಕಷ್ಟ ಈ ಥರ ಆದರೆ ಇಂಟರ್ವ್ಯೂಲ್ಲಿ ಹೆಂಗಮ್ಮ ಫೇಸ್ ಮಾಡ್ತೀರಾ? ತುಂಬ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು ಇಂಟರ್ವ್ಯೂಲೆಲ್ಲ. ಸ್ಟಡೀಸ್ ಈಸ್ ಅಕಾಡೆಮಿಕ್ ಈಸ್ ಒನ್ ಪಾರ್ಟ್, ಪ್ರೆಸೆಂಟೇಷನ್ ಈಸ್ ಸೆಕೆಂಡ್ ಪಾರ್ಟ್. ಪ್ರೆಸೆಂಟೇಷನಲ್ಲಿ ನಾವು ಸಿಕ್ಕಾಪಟ್ಟೆ ಇದಾಗಿರಬೇಕು. ಓಕೆ, ಇವ್ರದ್ದು ದಶ 3-11 ಜಾಬ್ ಅಂತೂ ಸೂಪರಾಗಿದೆ, ಸಿಗುತ್ತೆ. ಯಾವಾಗ ಸಿಗುತ್ತೆ? ಶುಕ್ರದಶ, ಸೂರ್ಯ, ಗುರು 11-12 ಇದೆ, ಕಮ್ಮಿ ಸ್ಯಾಲ್ರಿ. ಗುರು ಆದ ನಂತರ ಶನಿ 12-5, ಮಲ್ಟಿನ್ಯಾಷನಲ್ ಕಂಪ್ನಿ 11 ಮತ್ತು 5 ಆರಾಮಾಗಿ ಸಿಗುತ್ತೆ. ಇಲ್ಲಿಂದ ಶುಕ್ರ 2027 ಮತ್ತು ಮಂಗಳ, ಸೂರ್ಯ 25-26 ಅಕ್ಟೋಬರ್ ಒಳಗಡೆ ಜಾಬ್ ಪ್ಲೇಸ್ಮೆಂಟಲ್ಲಿ ಇರ್ತೀರಾ ನೀವು. ಅಕ್ಟೋಬರ್ ಒಳಗಡೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ ಗುರುಜಿ. ಹಲೋ ಹಲೋ ಸರ್, ನಮಸ್ತೆ. ಏನು ಹೆಸರು ಸರ್? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ಹರ್ಷಿತ್ ಅಂತ ಮ್ಯಾಮ್, ಮೈಸೂರಿಂದ. ಓಕೆ, ಯಾರ ಬಗ್ಗೆ ಏನು ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೆಲಸ ವಿಚಾರ ಬಗ್ಗೆ ಕೇಳಬೇಕಿತ್ತು. ಸರಿ, ನಿನ್ನ ಡೇಟ್ ಆಫ್ ಬರ್ತ್ ಹೇಳಿ. 22/9 ಓಕೆ 2003 ಓಕೆ. ಹುಟ್ಟಿದ ಬೆಳಿಗ್ಗೆ ಸಮಯ? 9:03 ಹಾಂ, ಹುಟ್ಟಿದ ಸ್ಥಳ? ಮೈಸೂರು. ಓಕೆ, ನಾನು- ಏನು ಪ್ರಶ್ನೆ ಅಂತ ಕೇಳಿ ಸರ್, ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ ಸರ್. ಗುರುಜಿ, ನಾನು ನಿಮ್ಮ ಸ್ಟೂಡೆಂಟ್ ಗುರುಜಿ, ಪೂರ್ತಿ 106 ಬ್ಯಾಚ್. ಹೌದಾ? ಹೌದು ಗುರುಜಿ, ಪೂರ್ತಿ ಹರ್ಷಿತ್ ಅಂತ. ಈಗ ಡೀಪ್ ಸೀಕ್ರೆಟ್ಸ್ ಆಯ್ತು, ಹೈಯರ್ ಕ್ಲಾಸ್ ಆಗಿದೆ. ತುಂಬಾ ಡೀಪ್ ಸೀಕ್ರೆಟ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಗುರುಜಿ. ಮಾತ್ರ ಪವರ್ಫುಲ್ ಪ್ಲಾನೆಟ್ಸ್ ಎಲ್ಲ ಕಾನ್ಸೆಪ್ಟ್ಸ್ ಮಾತ್ರ ಅದ್ಭುತವಾಗಿತ್ತು ಎಲ್ಲದಕ್ಕಿಂತ. ಓಕೆ, ಏನು ಸಜೆಸ್ಟ್ ಮಾಡ್ತೀರಾ ಪಬ್ಲಿಕ್ಗೆ? ಯು ಆರ್ ಆನ್ ದಿ ಗುರುಜಿ ಕಾಲ್. ಫಸ್ಟ್ ಪಬ್ಲಿಕ್ಗೆ ಜ್ಯೋತಿಷ್ಯ ನಂಬೇಕಾ ನಂಬಾರ್ದಾ? ಫಸ್ಟ್ ನಂಬೇಕು ಗುರುಜಿ. ಕರೆಕ್ಟ್. ಎಷ್ಟು ಏಜ್ ನಿಮ್ದು? ಏಜ್ ಎಷ್ಟು ನಿಮ್ದು? ಗುರುಜಿ 21 ಗುರುಜಿ ನಂದು. 21. ಎಲ್ಲ ವೀಕ್ಷಕರು ನೋಟ್ ಮಾಡ್ಕೊಳ್ಳಿ. ವೀಕ್ಷಕರು ನೋಟ್ ಮಾಡ್ಕೋಬೇಕು, ಎಲ್ಲ ಚಾನಲ್ ಅವರು ನೋಟ್ ಮಾಡ್ಕೋಬೇಕು, ಎಲ್ಲರೂ ನೋಟ್ ಮಾಡ್ಕೋಬೇಕು. ಯಾಕೆಂದರೆ ಜ್ಯೋತಿಷ್ಯ ಅಂತಂದರೆ 21 ಇಯರ್ಸ್ ನಡೀತಾ ಇದೆ ಅಂದರೆ ಸತ್ಯವಾದ ಜ್ಯೋತಿಷ್ಯ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಅದು ಗ್ಯಾರಂಟಿ ನ್ಯೂಸಲ್ಲಿ ಮಾತ್ರ ಪ್ರಸಾರ ಆಗ್ತಾ ಇದೆ. ದಟ್ ಈಸ್ ದಿ ಗ್ರೇಟ್ನೆಸ್. ಓಕೆ, 21 ಇಯರ್ಸಲ್ಲೇ ನೀವು ಡಾಕ್ಟರ್ ಇದೆಲ್ಲ ಇದು ಮಾಡಿ ಡೀಪ್ ಸೀಕ್ರೆಟ್ಸು ಕಲ್ತಿದ್ದೀರಾ. ಸೊ ಎಷ್ಟು ಜನದ್ದು ಹೇಗಿದೆ ಅಕ್ಯುರೇಸಿ ಮತ್ತೆ ನಿಮಗೆ ಅಲರ್ಟ್ಸ್? ತುಂಬಾ ಚೆನ್ನಾಗಿ ಇಲ್ಲ ಗುರುಜಿ, ಆಲ್ಮೋಸ್ಟ್ ನಮ್ಗೆ ಇಂಟರ್ನ್ಯಾಷನಲ್ ಕಾಲ್ಸೇ ಬರ್ತಿದೆ ತುಂಬಾ ಆಕ್ಚುಲಿ. ಈಗ ನಾನು ಕನ್ಸಲ್ಟೇಷನ್ಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್. ಈಗ ಅದಕ್ಕೆ ವೆಬ್ಸೈಟ್ ಇನ್ನೂ ಮಾಡ್ತಾ ಗುರುಜಿ. ನಾನು ಡಿಪ್ಲೊಮಾ ಮಾಡಿದ್ದೀನಿ ಗುರುಜಿ. ಡಿಪ್ಲೊಮಾ ಮಾಡ್ಬಿಟ್ಟು ಇಂಜಿನಿಯರಿಂಗ್ ಸೇರಿದ್ದೆ. ಬಟ್ ಅವಾಗ ಏನೋ ಪ್ರಾಬ್ಲಮ್ ಆಯ್ತು ಅಂದ್ಬಿಟ್ಟು ನನಗೆ ಫೈನಾನ್ಷಿಯಲಿ ಬಿಟ್ಬಿಟ್ಟೆ ಇಂಜಿನಿಯರಿಂಗ್. ಅದಕ್ಕೆ NI ಕಾಲೇಜಲ್ಲಿ ಸೇರಿದ್ದೆ. ಸೊ ಡ್ರಾಪ್ ಔಟ್ ಆಯ್ತು. ನನ್ಗೆ ಏನಕ್ಕೆ ಡ್ರಾಪ್ ಔಟ್ ಆಯ್ತು ಅಂದ್ಬಿಟ್ಟು ಮತ್ತೆ ಕಾಂಪೌಂಡರ್ ಹತ್ರ ಎಲ್ಲ ನಮ್ಮ ಮನೇಲಿ ಜ್ಯೋತಿಷ ಕೇಳೋಣ ಅಂದ್ಬಿಟ್ಟು ಮತ್ತೆ ಕಾಂಪೌಂಡರ್ ಹತ್ರ ಎಲ್ಲ ಹೋದ್ರು ಪೂರ್ತಿ. ಅವರು ನಿಂಗೆ ಹಂಗಿದೆ ಕೆಲಸಗೆಲ್ಲ, ನಿಂಗೆ ನೆಟ್ಟಿಗೆಲ್ಲ ಪೂರ್ತಿ ಜೀವನ ಹಾಳಾಗುತ್ತೆ ಹಂಗೆ ಅಂತೆಲ್ಲ ಫುಲ್ ಹೆದರ್ಸ್ಬಿಟ್ರು. ನಾನ್ ಆಮೇಲೆ ಪೂರ್ತಿ ಡಿಪ್ರೆಸ್ ಆಗಿ ಫುಲ್ ಒಂದು 3 ಎಲ್ಲ ಕಾಂಪೌಂಡರ್ ಕೇಳ್ಕೊಳ್ಳಿ. ಕಾಂಪೌಂಡರ್ ವೃತ್ತಿ ಬಿಡಿ. ಹೌದು ಗುರುಜಿ, ಕಾಂಪೌಂಡ್ ವೃತ್ತಿ ಬಿಡಬೇಕು. ಅವ್ರಿಗೆ ಕರ್ಮ ಕಟ್ಕೊಳ್ತಾರೆ ಅವರೆಲ್ಲ. ಹೌದೌದು. ವಾಟ್ ಈಸ್ ರಿಯಾಲಿಟಿ? ಯಾಕಂದರೆ ಎಷ್ಟೋ ಜನ ಈ ಕಾಂಪೌಂಡ್ರ್ ಹತ್ರ ಹೋಗಿ, ವೇಷಧಾರಿಗಳ ಹತ್ರ ಹೋಗಿ, ಈ ದೇವಸ್ಥಾನದ ಅರ್ಚಕರ ಹತ್ರ ಹೋಗಿ ಹಾಳಾಗೋಗಿದ್ದಾರೆ. ನಾವು ಕರಿತಾ ಇದ್ದೀವಿ 15,000ಕ್ಕೆ, ಪುರೋಹಿತರೆಲ್ಲ ಬಂದು ಕಲ್ಕೋಬೋದಾ ಹೋಗ್ಲಿ? ಒಂದು ಸಿಂಪಲ್ ಲಾಜಿಕ್ ಹೇಳ್ತಾ ಇದ್ದೀನಿ. 15,000 ಇಸ್ ನಥಿಂಗ್. 15,000 ಯಾರಿಗೇನೂ ಇಲ್ಲ. ಅದೇ ಕಾಂಪೌಂಡ್ರಿಗೆ ಹೇಳ್ತಾ ಇದ್ದೀನಿ, ಶಾಸ್ತ್ರನ ಉಳಿಸಿ ಬೆಳೆಸ್ರಿ ನೀವು. ಸುಮ್ಮನೆ ದೋಷ ಹೇಳ್ಕೊಂಡು ಸರ್ಪದೋಷ, ಆ ದೋಷ ಈ ದೋಷ ಅಂತ ಹೇಳಿ ನಮ್ಮ ಹತ್ರ ಬಂದು ಕಲಿಯೋಕ್ಕೆ ಏನೋ ಅವಮಾನ ಏನಾರು ಇದೆಯಾ? ಒಂದು ಕೆಲಸ ಮಾಡಿ, ವಿಡಿಯೋ ಆಫ್ ಮಾಡ್ಕೊಂಡು ಕಲೀರಿ, ಹೆಸರೇ ಹೇಳ್ಬಿಡಿ, ಶಾಸ್ತ್ರನ ಕಲೀರಿ. ಸರಸ್ವತಿ. ಹೇಳಿಯಪ್ಪ. ಗುರುಜಿ, ಆಮೇಲೆ ನಾನು ಪೂರ್ತಿ ಆಮೇಲೆ ಅದೆಲ್ಲ ಪೂರ್ತಿ ನೋಡ್ಕೊಂಡ್ಮೇಲೆ ನನಗೆ ಆಮೇಲೆ ಗೊತ್ತಾಯ್ತು ಪೂರ್ತಿ 3rd 6th ಎಲ್ಲ ಇನ್ವಾಲ್ವ್ಮೆಂಟ್ ಇತ್ತು ಪೂರ್ತಿ. ಆಮೇಲೆ ಕಾಂಪೌಂಡರ್ ಹತ್ರ ಹೋಗಿ ಪೂರ್ತಿ ಅದು ಅಮ್ಮ ದುಡ್ಡೆಲ್ಲ ಕೊಟ್ಟು ಕಳ್ಕೊಂಡ್ರು. ಬಟ್ ನಮ್ಗೆ ಏನೂ ಕೆಲಸ ಸಿಕ್ತಿಲ್ಲ, ಏನೂ ಆಗ್ತಿಲ್ಲ ಪೂರ್ತಿ. ಆಮೇಲೆ 2 ವರ್ಷ ಕಾಂಟ್ರಾಕ್ಟ್ ಆಗಿ ಕೆಲಸ ಸಿಕ್ತು ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ NCERT ಡಿಪಾರ್ಟ್ಮೆಂಟ್ ಅಲ್ಲಿ. ಅಲ್ಲಿ ವರ್ಕ್ ಮಾಡಿದೆ. ಈಗ ಏಪ್ರಿಲ್ ಅಲ್ಲಿ ಅದು ಕಾಂಟ್ರಾಕ್ಟ್ ಕ್ಲೋಸ್ ಆಯ್ತು. ಈಗ ನೆಕ್ಸ್ಟ್ ಮತ್ತೆ ಬೇರೆ ಕಡೆ ಅಪ್ಲೈ ಮಾಡ್ತೀನಿ. ಜೊತೆಗೆ ಜ್ಯೋತಿಷನು ಬೆಳೆಸಬೇಕು ಅನ್ನೋದು ಸಿಕ್ಕಾಬಿಟ್ಟೆ ನಿಂತ್ಬಿಟ್ಟಿದ್ದೀನಿ ಗುರುಜಿ. ಅದಕ್ಕೆ ಗ್ರೋ ಆಗ್ತೀನ ಏನು ಅಂತ. 22 ವರ್ಷ. ಓಕೆ, ಹೌದು ಹೌದು ನೋಡಿ, ನಿಮ್ಮ ಲಗ್ನದಲ್ಲಿ ಕೇತು ಇದೆ, ಸಪ್ತಮದಲ್ಲಿ ರಾಹು ಇದೆ ಅಂತ ಹೇಳ್ಬಿಡ್ತಾರೆ. ಹೌದು ಗುರುಜಿ. ಹೌದು, ನಿಮ್ ನಡೀತಾ ಇರ್ತಕ್ಕಂಥ ಕೇತುನಲ್ಲಿ 10 ಕಾಂಬಿನೇಷನ್ ಇದೆಯಲ್ಲ, ಮ್ಯಾನೇಜ್ಮೆಂಟು. ಹೌದು ಗುರುಜಿ. 10 3 6 ಇದೆ. ನಿಮಗೆ ಶುಕ್ರನಲ್ಲಿ ತುಂಬ ಚೆನ್ನಾಗುತ್ತೆ. ಯಾಕಂದ್ರೆ ಟೇಸ್ಟಲ್ಲಿ 10 ಬರುತ್ತೆ. ಅರ್ಥ ಆಯ್ತಲ್ಲ? ಟೇಸ್ಟ್. ಹೌದು ಗುರುಜಿ. ಟೇಸ್ಟಲ್ಲಿ 10 ಬಂದಾಗ ಅದ್ಭುತ, ರುಚಿಯಾಗಿರುತ್ತೆ ನಿಮ್ಮ ಜೀವನ. ಜಸ್ಟ್ ಹೋಲ್ಡ್ ಆನ್ ಫಾರ್ ಸಮ್ ಟೈಮ್. ಯುವರ್ ಲೈಫ್ ವಿಲ್ ಕ್ಲಿಯರ್ ಫ್ರಮ್ 32 ಇಂದ ಟಾಪಲ್ಲಿ ಇರ್ತೀರಾ ವಿತ್ ಲಾಟ್ ಆಫ್ ನೇಮ್ ಆ್ಯಂಡ್ ಫೇಮ್. ಹೆಸರು ಮಾಡ್ತೀರಾ 32 ಇಂದ 20 ಇಯರ್ಸ್ ಲೈಮ್ ಲೈಟಲ್ಲಿ ಇರ್ತೀರಾ. ಹೇಳೋಕ್ಕಾಗಲ್ಲ, ಫಿಲಮ್ ಲೈನಲ್ಲೂ ಇರ್ತಾರೆ. ಲೈಮ್ ಲೈಟ್ ಯಾವ ಲೈನ್ ಹೋಗ್ಬೇಕು ಗುರುಜಿ? ಫಿಲಮ್ ಲೈನ್ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನ 32ಗೆ.
ಫಿಲ್ಮ್ ಲೈನ್ ಕರ್ಕೊಂಡು ಹೋಗುತ್ತೆ ಆಟೋಮೆಟಿಕ್ಕಾಗಿ. ಧಾರಾವಾಹಿಲು ಅದು ಇದು ನಾವು ನಿಮ್ಮ ಲುಕ್ಸ್ ನೋಡಿಲ್ಲ, ಹೈಟ್ ನೋಡಿಲ್ಲ, ಗೊತ್ತಿಲ್ಲ, ಬಟ್ ಏನೋ ಕರ್ಕೊಂಡು ಹೋಗುತ್ತೆ ಆ ಕಡೆ. ಇದೀನಿ ಗುರುಜಿ, 6 feet ಇದೀನಿ ಗುರುಜಿ. ಥ್ಯಾಂಕ್ ಯು ಗುರುಜಿ. ನೋಡ್ದಾ 6 feet. ಸೂಪರ್ ಸರ್, ಥ್ಯಾಂಕ್ ಯು. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್. ಸರ್ ನಮಸ್ತೆ, ಏನ್ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮೈಸೂರಿಂದ ಮಾಡ್ತಾ ಇರೋದು ಮೇಡಮ್. ನನ್ನ ಹೆಸರು ವೆಂಕಟೇಶ್ ಅಂತ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ 25/10/2001 ರಾತ್ರಿ 8:20ಕ್ಕೆ 8:30ಕ್ಕೆ 8:20ಕ್ಕೆ ಕೊಟ್ಟಿರೋದು ಮೇಡಮ್. 8:20. ಹುಟ್ಟಿದ ಸ್ಥಳ ಮೈಸೂರು. ಮೈಸೂರು. ಏನ್ ಪ್ರಶ್ನೆ ಇದೆ ಕೇಳಿ ಸರ್, ಗುರುಜಿ ಇದ್ದಾರೆ. ಗುರುಜಿಗಳೇ ನಮಸ್ಕಾರ. ಸರ್ ನಮಸ್ಕಾರ. 8:20 8:30? 8:20 ಸರ್. ಸರಿ, ಓಕೆ. ಈಗ ಸದ್ಯಕ್ಕೆ ಅವ್ರಿಗೆ ರಾಹು ದೇಶ ನಡೀತಾ ಇದೆ. ಹೈಯರ್ ಸ್ಟಡೀಸ್ ಮಾಡಿಸಿಲ್ವಾ? ಇಲ್ಲ ಸರ್, ಈಗ ಸ್ಟಡಿ ಮುಗಿದಿದೆ. ನಾನು ಜ್ಯೋತಿಷ್ಯ ಕಲಿಸ್ಬೇಕು ಅಂತಿದ್ದೀನಿ. ಅವ್ರಿಗೆ ಕಲಿಸ್ಬೋದಾ ಹೇಗೆ ಅಂತ. ಏನಾದ್ರೆ ಏನಾಗುತ್ತೆ, ಕಲ್ತ್ರೆ ಏನಾಗುತ್ತೆ, ಕಲ್ತಿಲ್ಲ ಅಂದ್ರೆ ಏನಾಗುತ್ತೆ? ಅಯ್ಯೋ, ಏನು ಜೀವನ ಅಂತ ನಡೆಯುತ್ತೆ ಸರ್, ಕಲ್ತರು ಕಲ್ತಿದ್ದೋದ್ರು. ನಾನು ಜ್ಯೋತಿಷ್ಯ ನಾನು ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನನಗೆ ಸ್ವಲ್ಪ ಆಸಕ್ತಿ ಇದೆ, ಅವ್ರಿಗೊಂದು ಸ್ವಲ್ಪ ಆಸಕ್ತಿ ಇದೆ. ನೀವು ಕುತ್ಕೊಳ್ಳಿ, ಅವರು ಕುತ್ಕೊಳ್ಳಿ, ಕುಟುಂಬ ಸಮೇತ ಕಲಿಬೋದಲ್ಲ ಸರ್? ಅಲ್ಲ, ಕುಟುಂಬಕ್ಕೆ ಕಲಿಬಹುದು, ಬಟ್ ಏನಂದ್ರೆ ನನ್ನ ಮಗನ ಕಲ್ಸೋಣ ಅನ್ನೋ ಆಸೆ ನನಗಿದೆ. ಅದು ನಾವು ಮಾಡ್ಬೋದಾ ಹೇಗೆ ಅಂತ ಕೇಳಿ. 100% ಮಾಡ್ಬೋದು. ಯಾಕೆಂದ್ರೆ ಯಾವಾಗಲೂ ಕೂಡ ನಾನು ಹೇಳ್ತಾ ಇರ್ತೀನಿ, 8th house ಇಸ್ ದಿ ಹೌಸ್ ಆಫ್ ಅಸ್ಟ್ರಾಲಜಿ ಲರ್ನಿಂಗ್. ಇನ್ನೊಂದು ಇದಕ್ಕೆ ಆ್ಯಡ್ ಮಾಡ್ತೀನಿ, ನಿಮ್ಮ ಮಗನೂ ಕೂಡ ಓಕೆ ಹೇಳ್ತಾನೆ. ಕೆಲವರು ಎಲ್ಲ ಮಕ್ಕಳು ಓಕೆ ಹೇಳಲ್ಲ. ಹಾ ಸರ್. ಕಲಿತೀನಪ್ಪ, ಟ್ರೈ ಮಾಡ್ತೀನಿ, ಅದಾರು ಬರುತ್ತೆ. ಈ 8th house ಬಂದಿರೋದ್ರಿಂದ ಡೆಫಿನೆಟ್ಲಿ ಹಿ ವಿಲ್ ಲರ್ನ್, ಎಕ್ಸೆಲ್ ಆಗುತ್ತೆ. ಬಟ್ ಎಜುಕೇಶನ್ ಮುಂದುವರಿಸಿ, ಬೇರೆ ಹೈಯರ್ ಎಜುಕೇಶನ್ ಅದ್ಯಾವ್ದು ಮಾಡ್ತಾ ಇದ್ದಾರೆ ಅದು ಹೇಳಲೇ ಇಲ್ಲ ಅವರು. ಅವ್ರ ಎಜುಕೇಶನ್ ಈಗ ಕಂಪ್ಲೀಟ್ ಆಯ್ತು. ಡಿಪ್ಲೊಮಾ ಇದು ಮಾಡಿದ್ರು, ENC ಮಾಡಿದ್ರು. ಹೈಯರ್ ಎಜುಕೇಶನ್ ಮಾಡಿಸಿ ಸರ್, 9th ಇದೆ ಸರ್. ಹೈಯರ್ ಎಜುಕೇಶನ್ ಮಾಡಿಸಿ. ಹೈಯರ್ ಎಜುಕೇಶನ್ ಮಾಡಿಸ್ಬೋದಾ ಸರ್? ಈಗ ಟೈಮಲ್ಲಿ ಮಾಡಿಬಿಡಿ. ರಾಹು ಬಂದಿದೆ ಕಾಂಬಿನೇಷನ್ನು. ಸ್ವಲ್ಪ ಇಲ್ಲ ಅಂದರೆ ಟೆಕ್ನಿಕಲ್ ಸೈಡ್ ಏನಾದ್ರು ಹೈಯರ್ ಲೆವೆಲ್ ಮಾಡಬೇಕು ಅಂದ್ರೆ ಮಾಡ್ಬೋದು, ಖಂಡಿತ ಮಾಡ್ಬೋದು ಸರ್. ಫಸ್ಟ್ ಕ್ಲಾಸ್ ಆಗಿದೆ. ಜ್ಯೋತಿಷ್ಯ ಆಗಸ್ಟ್ 11ಕ್ಕೆ ಸೇರಿಸಿ, ಟೆನ್ಷನ್ ತೊಗೊಬಿಡಿ. 15,000 ಏನು ದೊಡ್ಡದೇನಿಲ್ಲ. ಬನ್ನಿ ಎಲ್ಲ ಸೇರಿಸಿ ನಿಮ್ಮ ಲೈಫ್ನ ತೋರಿಸ್ಕೊಡ್ತೀನಿ, ಹಿಂಗಿದೆ ಅಂತ. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಾ ಬೆಂಗಳೂರಿಂದ. ಓಕೆ ಮೇಡಮ್, ಏನ್ ಹೆಸರು? ಹಾ ಮೇಡಮ್, ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಸರಿ ಮೇಡಮ್, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 15/12ನೇ ತಿಂಗಳು 2003. ಓಕೆ, ಹುಟ್ಟಿದ ಸಮಯ 12:35. ರಾತ್ರಿನ ಬೆಳಗ್ಗೆನಾ? ಅದು ಮಧ್ಯ ಅದೇ 14ನೇ ತಾರೀಕಿಗೆ ಹೋಯ್ದು. ಅವ್ನಿಗೆ 15ನೇ ತಾರೀಕಿಗೆ ಬೆಳಗಿನ ಜಾವ 12:35 ಹುಟ್ಟಿದ್ದು, ಬೆಳಗಿನ ಜಾವ, ಸೋಮವಾರ. ಓಕೆ, ರಾತ್ರಿ. ಹಾ ಸರಿ, ಓಕೆ. ಹುಟ್ಟಿದ ಸ್ಥಳ ಚಂದ್ರಪಟ್ಟಣ. ಚಂದ್ರಾಯಪಟ್ಟಣ. ಏನ್ ಪ್ರಶ್ನೆ ಇದೆ ಕೇಳಿ ಮೇಡಮ್, ಗುರುಜಿ ಇದ್ದಾರೆ. ನಮಸ್ಕಾರ ಹೇಳಿ. ಗುರೂಜಿ. ನಮಸ್ಕಾರ. ಅವನು ಇಂಜಿನಿಯರ್ ಮುಗ್ದಿದೆ ಇವಾಗ. ಓಕೆ. ಈಗ ಅವನು ಕೆಲ್ಸಕ್ಕೆ ಹೋಗ್ಬೋದಾ, ಇಲ್ಲ ಬಿಸ್ನೆಸ್ ಮಾಡ್ಬೋದಾ, ಇಲ್ಲ ಯಾವ್ದಾರು ಓದಕ್ ತಗೋಬೋದಾ? ಅವನು ನಿಮ್ಮ ಯಜಮಾನ್ರು ಏನು ಮಾಡ್ತಾ ಇದ್ದಾರೆ? ಅವ್ರ ಅಪ್ಪ ಏನು ಮಾಡ್ತಾ ಇದ್ದಾರೆ? ಅವ್ರಪ್ಪ ಬಿಸ್ನೆಸ್ ಮಾಡ್ತಿದ್ದಾರೆ. ಅವ್ರ ಅಪ್ಪನ ಬಿಸ್ನೆಸ್ ತಗೋಬೇಕು ಅಂತನಾ? ಇಲ್ಲ ಓದ್ಬೇಕು ಅಂತ ಅವನಿಗೆ ಇಂಟ್ರೆಸ್ಟ್ ಇಲ್ಲ ಬಿಸ್ನೆಸ್. ಅದಕ್ಕೆ ಅವನಿಗೆ ಬಿಸ್ನೆಸ್ ಆಗ್ ಬರುತ್ತೆ. ಯಾವ್ ತಕೋಬಹುದು ಓದಕ್ಕೆ? ಅವನು ಫಾರಿನ್ ನಲ್ಲಿ ಓದೋದು ಇದೆಯಾ, ಇಲ್ಲ ಬೆಂಗಳೂರಲ್ಲೇ ಇದೆಯಾ? ಶುಕ್ರದಶ ನಡೀತಾ ಇದೆ. ಶುಕ್ರ ಬಂದ್ಬಿಟ್ಟು 2000 1 2 3 12 ಬರ್ತಾ ಇದೆ. ಅಬ್ರಾಡ್ ಕಳಿಸಿ, ಫಾರಿನ್ ಕಳಿಸಿ. 3 12 12 ಬರ್ತಾ ಇದೆ. ಈ ಕಾಂಬಿನೇಷನ್ ತೋರಿಸಿದ್ರೆ ಇದೆಯಲ್ಲ, ಇದು 3 12 ಇದು ಅಬ್ರಾಡ್ ತೋರಿಸುತ್ತೆ. ದಯಮಾಡಿ ಅಬ್ರಾಡ್ ತೋರಿಸಿ. 28ವರೆಗೂ ಮಾತ್ರ ಟೈಮ್ ಇದೆ. ಆಮೇಲೆ ಚೆನ್ನಾಗಿ ಒಳ್ಳೆ ಪೊಸಿಷನ್ ಇರ್ತಾನೆ. ಸೂರ್ಯ ಬಂದಾಗ ಒಳ್ಳೆ ಪೊಸಿಷನ್ ಇರ್ತಾನೆ. 28 ಆದಮೇಲಿದೆ. ಚಂದ್ರ ಬಂದಾಗ ಅವ್ರ ತಂದೆ ಬಿಸ್ನೆಸ್ ಮಾಡ್ತಾನೆ. ವೆಯ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಫಸ್ಟ್ ಅವ್ನು ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ, ಅಬ್ರಾಡಲ್ಲಿ ಓದಲಿ. ಅವನಿಗೆ ಇಷ್ಟ ಇರುತ್ತೆ, ನೀವು ಕಳಿಸಿ. ನೀವು ಇಲ್ಲೇ ಇರಲಿ, ಒಬ್ಬನೇ ಮಗ, ಅಲ್ಲಿ ಹೋಗೋದು ಬೇಡ, ಅದು ಹೋಗೋದು ಬೇಡ, ಹಿಂಗಾಗುತ್ತೆ ಹಂಗಾಗುತ್ತೆ, ಒಂದು ಸ್ವಲ್ಪ ನಿಮಗೆ ಬಾಂಧವ್ಯ ಇರ್ತಕ್ಕಂಥದ್ದು ಇರುತ್ತಲ್ಲ, ಆ ಥರ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ನನ್ನ ಸಜೆಷನ್ನು ಗ್ರಹಗಳು ಅಬ್ರಾಡ್ ಕಳಿಸಿ ಅಂತ ಹೇಳ್ತಾ ಇದೆ. ಏನೋ ಹೇಳ್ತಾ ಇದ್ರು, ಏನು ಹೇಳಿ ಮೇಡಮ್, ಏನು ಹೇಳ್ತಿದ್ರಿ? ತಗೋಬೋದಾ, ಇಲ್ಲ MS ತಗೋಬೋದಾ? MS ಮಾಡಕ್ಕೆ ಹೇಳಿ. MS ಮಾಡೋದು. ಅವನು MBA ಮಾಡ್ತೀನಿ ಅಂತ. MBA ಚೆನ್ನಾಗಿರಲ್ಲ, 100% MBA ಒಳ್ಳೇದಾಗಲ್ಲ. ಅವ್ರಿಗೆ ಹೇಳಿ, ಅವ್ರಿಗೆ ಎಲ್ಲಿ ಮಲಗಿರ್ತಾರೆ. ನಾವು ಪ್ರೋಗ್ರಾಮ್ ಮಾಡಿದಾಗ ದೊಡ್ಡವ್ರು ಕೇಳ್ತಾರೆ, ಮಕ್ಕಳು ಮಲಗಿರ್ತಾರೆ. ಎಬ್ಬರಿಸಿ ಕನೆಕ್ಷನ್ ಕೊಡಿ. ಮುಂದೆ ಒಂದ್ಸತಿ ಕಾಲ್ ತಗೊಳ್ಳಿ. ಅವ್ರ ಹತ್ರ ಮಾತಾಡ್ಸಿ ಮೇಡಮ್, ಅವಾಗ ಒಂದು ಕ್ಲಾರಿಟಿ ಸಿಗುತ್ತೆ. ಇಲ್ಲ ಜ್ಯೋತಿಷ ಸೇರಿಸಿ. ಓದಿದ್ರೆ ಸೆಟ್ಲ್ ಗಿಟ್ಲಿಲ್ಲ, ಅವ್ನು ಇಂಡಿಯಾದಲ್ಲೇ ಸೆಟ್ಲ್ ಆಗೋದು. ಓದಲ್ಲಿ ಓದ್ತಾನೆ, ಒಳ್ಳೆ ಹೆಸರು ತರ್ತಾನೆ, ಇಲ್ಲಿ ಸೆಟ್ಲ್ ಆಗ್ತಾನೆ, ಇಲ್ಲಿ ದುಡ್ಡು ಮಾಡ್ತಾನೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ ಗುರು.
ನಮಸ್ತೆ ಸರ್, ಏನು ಹೆಸರು, ಎಲ್ಲಿಂದ? ಹಾಂ ಸರ್ ಹೇಳಿ. ನಮ್ಮ ಮಗಳ ಬಗ್ಗೆ ಹೇಳ್ಬೇಕಾಯ್ತು. ಸರಿ, ಓಕೆ. ಡೇಟ್ ಆಫ್ ಬರ್ತ್ ಹೇಳಿ. 29/2005. ಓಕೆ. ಹುಟ್ಟಿದ ಸಮಯ? 2005 ಮಧ್ಯಾಹ್ನ 3:51. ಓಕೆ. 29/2005. ಹಾಂ, ಹುಟ್ಟಿದ ಸಮಯ? 3:51. ಯಾವಾಗ ಸರ್, ಮಧ್ಯಾಹ್ನನ ರಾತ್ರಿನಾ? ಮಧ್ಯಾಹ್ನ. ಸರಿ, ಹುಟ್ಟಿದ ಸ್ಥಳ? ಸ್ಥಳ ಬಾಗಲಕೋಟೆ. ಏನು ಪ್ರಶ್ನೆ ಇದೆ ಕೇಳಿ ಸರ್. ನನ್ನ ಮಗಳು ಜಪಾನ್ ದೇಶದ ಒಂದು ಇಂಟರ್ನ್ಶಿಪ್ ಅರ್ಜಿ ಹಾಕಿದ್ದಾರೆ. ಅದಕ್ಕೆ BE ಮಾಡ್ತಿದ್ದಾರೆ 3ನೇ ವರ್ಷಕ್ಕೆ. ಓಕೆ. ಜಪಾನ್ ದೇಶ ಇಂಟರ್ನ್ಶಿಪ್ ಅರ್ಜಿ ಸಲ್ಲಿಸಾರ ಆಕತೆ ಇಲ್ಲ ಜಪಾನ್ ದೇಶ. 3:51 ಸಮಯ? ಹೌದು ಗುರುಜಿ. ಓಕೆ ಸರಿ. 20 ಸೆಪ್ಟೆಂಬರ್ 2005. ಓಕೆ. ಇದ್ರ ಪ್ರಕಾರ ಲಗ್ನ ಮಕರ ಲಗ್ನ, ರಾಶಿ ಬಂದ್ಬಿಟ್ಟು ಮೇಷರಾಶಿ, ಅಶ್ವಿನಿ ನಕ್ಷತ್ರ 2ನೇ ಪಾದ, ಶುಕ್ರದಶ 9/2/9. 100% ಸಿಗುತ್ತೆ ಸರ್, 100% ಸಿಗುತ್ತೆ. ರಿಸರ್ಚ್ ಸೈಡ್ ಹೋಗ್ತಾರೆ. ಏನು ಅವ್ರು ಕೇಳಿದ್ದೇನು, ಜಪಾನಲ್ಲಿ ಏನು ಮಾಡ್ತಾರಂತೆ? ಇಂಟರ್ನ್ಶಿಪ್ ಅರ್ಜಿ ಹಾಕಿದ್ದಾರೆ. ಅದು ರಿಸರ್ಚ್ ಆದರೆ ಒಳ್ಳೇದು. ಓಹೋ ಅಲ್ಲ, ನಿಮ್ಮ ಮಗಳು ಕೇಳಿ ಅದೇನು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇಂಟರ್ನ್ಶಿಪ್ ಅರ್ಜಿ ಇದೆ ಮೇಡಮ್, ಇಂಟರ್ವ್ಯೂ ಮಾಡ್ತಾರೆ ನೆಕ್ಸ್ಟ್ ತಿಂಗಳ. ಏನು ಕೆಲಸ ಅಲ್ಲಿ ಹೋಗಿ ಏನು ಮಾಡೋದು? ಇಂಟರ್ನ್ಶಿಪ್ ಅವರು ಇದು ಮೇಡಮ್ CS ಮಾಡ್ತಿದ್ದಾರೆ ಅವರು, ಬೇರೆ ಅರ್ಜಿ ಮಾಡಕ್ಕೆ ಅಂತ ಹೇಳ್ತಿದ್ದಾರೆ. 19. ಓಕೆ. ಸಿಗುತ್ತೆ. ಹೈಯರ್ ಸ್ಟಡೀಸ್ ಮಾಡಬೇಕು ಅಂತನಾ? ಹೌದು ಗುರುಜಿ. 100% ಆಗುತ್ತೆ. ಯಾಕಂದರೆ ಶುಕ್ರನಲ್ಲಿ 9 ಕಾಂಬಿನೇಷನ್ ಬಂದಾಗ ಟ್ರಾವೆಲಿಂಗ್ ಜೋರಾಗಿರುತ್ತೆ, ಸೊಫೆಸ್ಟಿಕೇಟೆಡ್ ಕಂಪ್ನಿ ಟ್ರಾವೆಲ್ ಮಾಡ್ತಾರೆ. ನಾನು ಜಪಾನೇ ಆಗುತ್ತೆ ಅಂತ ನಮ್ಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ಇಲ್ಲೇನು ಜಪಾನ್ ಅಂತ ಬರೆಯೋಕ್ಕಾಗಲ್ಲ. ಬಟ್ ಅದ್ಭುತವಾಗಿರುತ್ತೆ. ಅಬ್ರಾಡ್ ಕಾಂಬಿನೇಷನ್ ತೋರಿಸ್ತಾ ಇದೆ. 9 ಅಂತ ಬಂದರೆ ಅಬ್ರಾಡ್ ಬರುತ್ತೆ. ನಾವು ಒಂದು ಲೆವೆಲಲ್ಲಿವರೆಗೂ ಹೇಳ್ಬೋದು ಇಲ್ಲಿಂದ ಆಚೆ ಹೋಗ್ತಾರ ಅಂತ. ಎಲ್ಲಿ ಹೋಗ್ತಾರೆ ಅನ್ನೋಕ್ಕೆ ನಾವು ಪ್ರಶ್ನಾಶಾಸ್ತ್ರ ಹಾಕಬೇಕು. ಅವರು ಅರ್ಜಿ ಹಾಕಿದ್ರಂತೆ ಆ ಕಂಪ್ನಿಗೆ, ಹಾಗಾಗಿ ಹೌದಾ? ಓಕೆ. ಒಟ್ಟಿನಲ್ಲಂತೂ ಅವ್ರ ಯೋಗದಲ್ಲಿ ಆಚೆ ಕಡೆ ಹೋಗೋವಂಥ ಯೋಗ ಜೋರಾಗಿದೆ. ಸ್ಟಡೀಸಲ್ಲಿ ಹೋಗ್ತಾರೆ, ರಿಸರ್ಚಲ್ಲಿ ಹೋಗ್ತಾರೆ. 29 ಒಳಗಡೆ ಹೋಗ್ತಾರೆ. ಸೂರ್ಯನಲ್ಲಿ ಅವ್ರಿಗೆ 8 ರಿಸರ್ಚ್ ಸೈಡ್ ಹೋಗ್ತಾರೆ. ಟೆಕ್ನಿಕಲ್ ಆ್ಯಂಡ್ ರಿಸರ್ಚ್ ಸೈಡಲ್ಲಿ ಇರ್ತಾರೆ. ಸೈಂಟಿಸ್ಟ್ ಆಗ್ತಾರೆ, ಒಳ್ಳೆ ಸೈಂಟಿಸ್ಟ್ ಆಗ್ತಾರೆ. ಚಂದ್ರನಲ್ಲಿ ಸೈಂಟಿಸ್ಟ್ ಲೈನೇ ಹೋಗಿ ಅವ್ರಿಗೆ ಹೆಸರು ಕೀರ್ತಿ ಬರುತ್ತೆ, ಅವಾರ್ಡ್ ತೊಗೊಳ್ತಾರೆ. ಅವಾರ್ಡ್ ಅಂತೂ ಬಂದೇ ಬರುತ್ತೆ. ಸ್ವಲ್ಪ ಕಷ್ಟದಿಂದ ಅವಾರ್ಡ್ ಬರುತ್ತೆ. ಬರೆದಿಟ್ಕೊಳ್ಳಿ, ಆಮೇಲೆ ನನ್ನ ನೆನೆಸ್ಕೊಳ್ಳಿ. ನನ್ನಲ್ಲ, ಗ್ರಹಗಳು ನೆನೆಸ್ಕೊಳ್ಳಿ. ನನ್ನ ಯಾಕೆ ನೆನೆಸ್ಕೊಳ್ಳಿ, ಗ್ರಹಗಳು ನೆನೆಸ್ಕೊಳ್ಳಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ನಮಸ್ತೆ ಮೇಡಮ್. ಹಾಂ ಸರ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶರತ್ ಅಂತ ಮೇಡಮ್, ತುರುವೇಕೆರೆಯಿಂದ. ಓಕೆ, ಯಾರ ಬಗ್ಗೆ ಏನು ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್, ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಓಕೆ. ಡೇಟ್ ಆಫ್ ಬರ್ತ್ ಹೇಳಿ. 2/2/2006. 2/2/2006. ಹುಟ್ಟಿದ ಸಮಯ? ಸಂಜೆ 7:15 ಮೇಡಮ್. 7:15. ಹುಟ್ಟಿದ ಸ್ಥಳ? ಅರಸೀಕೆರೆ. ಏನು ಪ್ರಶ್ನೆ ಇದೆ ಕೇಳಿ. ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಎಜುಕೇಶನ್ ಈಗ ಏನು ಓದ್ತಾ ಇದ್ದೀರಾ, ಮುಂದೆ ನಾವು ಅದಕ್ಕೆ ಸಜೆಷನ್ ಹೆಂಗೆ ಕೊಡಬೇಕು, ಅದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮಸ್ತೆ ಗುರುಜಿ. ಎಜುಕೇಶನ್ ಬಗ್ಗೆ ಕೇಳಬೇಕು ಅಂದರೆ 2006 ಅಂದರೆ ಸೆಕೆಂಡ್ PUC ಮುಗೀತಲ್ವಾ? ನಮಸ್ತೆ ಗುರುಜಿ, ನಿಮ್ಮ ಸ್ಟೂಡೆಂಟ್ ಗುರುಜಿ. ನಾನು 77 ಬ್ಯಾಚ್. 77 ಬ್ಯಾಚಾ? ಅಂದ್ರೆ ನಾನು 8th ಆಗಿದ್ದಾಗ ಕಲ್ತಿದ್ದೆ ಗುರುಜಿ. ಯಾವುದು? ನಾನು 8th ಅಲ್ಲಿದ್ದಾಗ ಕಲ್ತಿದ್ದೆ ಗುರುಜಿ. ಓ ಹೌದಾ? ನೋಡಿ, ಎಲ್ಲ ಸ್ಟೂಡೆಂಟ್ಸ್ ಕಲ್ತವ್ರಲ್ಲ. ನಮ್ದು 65,000 ಜನದಲ್ಲಿ ಕಾಲ್ ಮಾಡ್ತಾ ಇರ್ತಾರೆ. ಹೇಳಿ. ಹೌದು ಗುರುಜಿ, ಇವಾಗ ಒಂದು ಡಿಪ್ಲೊಮಾ ಮುಗ್ದಿದೆ ಗುರುಜಿ, ಎಲೆಕ್ಟ್ರಿಕಲ್. ನೆಕ್ಸ್ಟ್ ಇವಾಗ BE ಎಲೆಕ್ಟ್ರಿಕಲ್ ತಗೊಳ್ಳ ಇಲ್ಲ ಬೇರೆ ಬ್ರಾಂಚ್ ಹೋಗ್ಲಾ, ಯಾವ್ದ್ರಲ್ಲಿ ಜಾಬ್ ಚೆನ್ನಾಗಿದೆ ಅಂತ ಕೇಳ್ಬೇಕಿತ್ತು ಗುರುಜಿ. ಮೀನರಾಶಿ, ಉತ್ತರ ಭಾದ್ರಪದ ನಕ್ಷತ್ರ, ಸರಿನಾ? ಹೌದು ಸರ್, ಹೌದು ಗುರುಜಿ, ಕರೆಕ್ಟ್. 19 ವರ್ಷ ನಿಮಗೆ? ಹೌದು ಗುರುಜಿ. ಪರವಾಗಿಲ್ಲ ರೀ, ನೋಡ್ಬೇಕೆಲ್ಲರೂ 19 ವರ್ಷದವರು ಜ್ಯೋತಿಷ ಕಲ್ತಿದ್ದಾರೆ. ಹೌದು ಗುರುಜಿ, ನಾನು 8th ಆಗಿದ್ದಾಗ ಕಲ್ತಿದ್ದೆ ಗುರುಜಿ. ತುಂಬಾ ಚೆನ್ನಾಗಿದೆ, ತುಂಬಾ ಆಕ್ಯುರೇಟ್ ಇದೆ ಗುರುಜಿ. ಆಕ್ಯುರೇಟ್ ಇದೆ ಅಂತೀರಾ? ಹೌದು ಸರ್, ಹೌದು ಗುರುಜಿ. ಜ್ಯೋತಿಷದ ಮೇಲೆ ನಂಬಿಕೆ ಬಂತಲ್ಲ? ಹೌದು ಗುರುಜಿ, ತುಂಬಾ ನಂಬಿಕೆ ಇದೆ. ಈಗ ಬೇರೆ ಜನಗಳೆಲ್ಲ ಜ್ಯೋತಿಷ ನಂಬಲ್ಲ? ಹಂಗೆ ಗುರುಜಿ, ಕಾಂಪೌಂಡ್ ಹತ್ರ ಹೋಗ್ಬಿಟ್ಟು ದುಡ್ಡು ಕಳ್ಕೋತಾರಲ್ಲ, ಹಂಗಾಗಿ ಕಳ್ಕೊಂಡ್ಬಿಡ್ತಾರೆ. ನಮ್ಮೆಲ್ಲ ಚಾನಲ್ ಅವರು ಇದನ್ನ ಒಂದು ಅಭಿಯಾನ ತರಬೇಕು. ಅಭಿಯಾನ ತಂದ್ರೇ ಚೇಂಜ್ ಆಗೋದು. ಇದಕ್ಕೊಂದು ಪ್ರೋಗ್ರಾಮ್ ಮಾಡಿ. ಯಾಕೆ ಜ್ಯೋತಿಷನ ಯಾರು ನಂಬಲ್ಲ ಅಂತ ಒಂದು ಪ್ರೋಗ್ರಾಮ್ ಮಾಡಿ, ಅಭಿಯಾನ ತನ್ನಿ. ಜಗತ್ತು ಚೇಂಜ್ ಆಗುತ್ತೆ, ದುನಿಯಾ ಚೇಂಜ್ ಆಗುತ್ತೆ. ಅವಾಗ ಹಿಂದೂ ಧರ್ಮನೂ ಉಳಿಯುತ್ತೆ. ಸದ್ಯಕ್ಕೆ ಈಗ 2025ಕ್ಕೆ ಇದು ಮುಗ್ದಿದೆ, ಬುಧ ಮುಗ್ದಿದೆ, ಕರೆಕ್ಟಾ? ರೀಸೆಂಟಾಗಿ. ಹೌದು ಗುರುಜಿ. ಕೇತು ಪ್ರಾರಂಭವಾಗಿದೆ. 8ನೇ ಮನೆ ತೋರಿಸ್ತಾ ಇದೆಯಲ್ಲ. ಟೆಕ್ನಿಕಲ್ ಸೈಡೇ ಹೋಗ್ಬೇಕು, ಎಲೆಕ್ಟ್ರಿಕಲ್ಗೆ ಹೋಗ್ಬೇಕು ಅಂತಿದ್ದೀರಾ? ಅದೇ ಗುರುಜಿ, ನೆಕ್ಸ್ಟ್ ಯಾವ್ದಕ್ಕೆ ಹೋಗ್ಲಿ ಅಂತ ನಿಮಗೆ ಕೇಳ. ಚಂದ್ರ ಬಂದಿರೋದ್ರಿಂದ ಎಲೆಕ್ಟ್ರಿಕಲ್ ಬರಲ್ಲ, ಮಂಗಳ ಬರಬೇಕು ನಕ್ಷತ್ರದಲ್ಲಿ. ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೋಬಹುದು ಗುರುಜಿ, ಅದಕ್ಕೆ ಯಾವ್ದಕ್ಕೆ ಹೋಗ್ಲಿ. ಡೀಪ್ ಸೀಕ್ರೆಟ್ಸ್ ಮಾಡಿದ್ರಾ?
ಇಲ್ಲ ಗುರುಜಿ ಮಾಡ್ಬೇಕು ಇವಾಗ. ಯಾಕಂದ್ರೆ ಅಲ್ಲಿ ಗೊತ್ತಾಗುತ್ತೆ 8 and 12 ಕಾಂಬಿನೇಷನ್ ಬಂದಾಗ. ಈಗ ಏನು ಮುಗಿಸಿರೋದು ನೀವು? ಡಿಪ್ಲೊಮಾ ಗುರುಜಿ. ಯಾವ್ದು ತೊಗೊಂಡಿದ್ದೀರ ಅದರಲ್ಲಿ? ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್. ಎಲೆಕ್ಟ್ರಾನಿಕ್ಸ್ಗೆ ಹೋಗಿ, ಹಂಗಾರೆ ಎಲೆಕ್ಟ್ರಿಕಲ್ ಬೇಡ, ಎಲೆಕ್ಟ್ರಾನಿಕ್ಸ್ ಕಂಟಿನ್ಯೂ ಮಾಡಿ. ಅದ್ರಲ್ಲಿ ಬೇಕಾದ್ರೆ ಕಮ್ಯುನಿಕೇಷನ್ಗೂ ಹೋಗ್ಬೋದು. ಚಂದ್ರ ಇಸ್ ದಿ ಪ್ಲಾನೆಟ್ ಫಾರ್ ಕಮ್ಯುನಿಕೇಷನ್ನು. E&Cಗೆ ಹೋಗಿ, ಇಂಜಿನಿಯರಿಂಗಲ್ಲಿ E&C ತೊಗೊಳ್ಳಿ, ಸಕ್ಸಸ್ ಆಗುತ್ತೆ. ಓಕೆ, ಒಳ್ಳೆಯದಾಗ. ಓಕೆ ಗುರುಜಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಗುರುಜಿ, ಇವತ್ತು ಸಾಕಷ್ಟು ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ, ಹಾಗೆ ಹೆಚ್ಚಾಗಿ ನಿಮ್ಮ ಸ್ಟೂಡೆಂಟ್ ಕೂಡ ಕರೆ ಮಾಡಿದ್ರು, ಅವರ ಅಭಿಪ್ರಾಯ ಎಲ್ಲ ಹೇಳಿದ್ರು, ಏನು ಜ್ಯೋತಿಷ್ಯ ಇಂಪಾರ್ಟೆಂಟ್, ಯಾಕೆ ಅನ್ನೋದ್ರ ಬಗ್ಗೆ ಪಬ್ಲಿಕ್ ಅವ್ರು ತಿಳ್ಕೋಬೇಕು. ಈಗ ಯಾರ್ಯಾರು ಕಾಲ್ ಮಾಡಿದ್ರು ನಾನು ಕಲಿಬೇಕು ಅಂತ, ಯಾರೊಬ್ಬರು ಪಾಪ ನನ್ನ ಮಗನ್ ಕಲಿಸ್ಬೇಕು ಅಂದ್ರಲ್ಲ, ಅವ್ರಿಗೆ ಡೆಫಿನೆಟ್ಲಿ ಗ್ರೇಟ್ ಅಂತೀನಿ. ಅಂತ ಪೋಷಕರು ಇರಬೇಕು. ಅಂತ ಪೋಷಕರಿದ್ರೆ ಜ್ಯೋತಿಷ್ಯ ಉಳಿಯುತ್ತೆ. ಈ ಕಾಂಪೌಂಡರ್ ಎಲ್ಲ ಸೈಡ್ ಕೊಟ್ಟೋಗ್ಬೇಕು. ಸೈಡ್ ಕೊಟ್ಟೋದ್ರೆ ನಮ್ಮ ಹಿಂದೂ ಧರ್ಮ ಉಳಿಯುತ್ತೆ. ಹಿಂದೂ ಧರ್ಮದಲ್ಲೇ ಈ ಶಕ್ತಿ ಇರೋದು, ಯಾವ ಧರ್ಮದಲ್ಲೂ ಈ ಶಕ್ತಿ ಇಲ್ಲ. ಜ್ಯೋತಿಷ್ಯ ಶಕ್ತಿ ಹಿಂದೂ ಧರ್ಮದಲ್ಲಿ ಮಾತ್ರನೇ ಇರೋದು. ಓಕೆ, ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ತುಂಬ ಸುಲಭ ರೀತಿಯಲ್ಲಿ ಮನೆಯಲ್ಲೇ ಇದ್ಕೊಂಡು ಕಲಿಬೋದು. ಅದು ಆಗಸ್ಟ್ 11ನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತದೆ. ಕೇವಲ 15 ದಿನದಲ್ಲಿ ನಿಮಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳ್ಕೊಡ್ತಾರೆ. ಇನ್ನೂ ವಿಶ್ವದೆಲ್ಲೆಡೆ 65,000 ವಿದ್ಯಾರ್ಥಿಗಳು ಇವರಿಂದ ಜ್ಯೋತಿಷ್ಯವನ್ನು ಕಲಿತಿದ್ದಾರೆ. ಅವರ ಅನಿಸಿಕೆ, ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ಕಾರ. ಪೂಜಾ ಗುರುಗಳಾದ ದಿನೇಶ್ ಗುರುಜಿಗಳಿಗೆ ಸಾಷ್ಟಾಂಗ ವಂದನೆಗಳು. ನಾನೀಗ 6ನೇ ವೇದಿಕ್ ಡಾಕ್ಟರೇಟಲ್ಲಿ ಒಂದು ಡಾಕ್ಟರೇಟ್ ಪದವಿಯನ್ನು ಪಡೆಯೋಕ್ಕಾಗಿ ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದೀನಿ. ತಿಪ್ಸಂದ ಗ್ರಾಮದ ಶಾಂತಯ್ಯನ ಪುತ್ರ ಅಂತ ನಾನು ಬಸವರಾಜ ಆರಾಧ್ಯ. ಈ ಒಂದು ಸಂದರ್ಭದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಏನು ಅಂತೇಳಿ ಎಲ್ಲ ಜನಗಳು ಕೂಡ ಜಾತಿ ಧರ್ಮ ಭೇದ ಇಲ್ಲದಂತೆ ಗುರು ಬಸವಣ್ಣವರ ಒಂದು ಸಮಾನವಾಗಿ ಈ ಒಂದು ವಿದ್ಯೆಯನ್ನು ಸೀಮಿತವಾದಂತಹ ಬ್ರಾಹ್ಮಣ ಕುಲಕ್ಕೆ ಸೀಮಿತವಾಗಿದ್ದಂತಹ ಈ ಒಂದು ವಿದ್ಯೆಯನ್ನು ಎಲ್ಲ ಜಾತಿ ಧರ್ಮ ಲಿಂಗ ಭೇದವಿಲ್ಲದಂತೆ ಪರಿಪೂರ್ಣವಾಗಿ ಅರ್ಥಮಯವಾಗಿ ಗುರುಗಳು ನಮಗೆ ಕಲಿಸ್ತಾ ಇದ್ದಾರೆ. ಇನ್ನು ಹೀಗೆ ಸಹಸ್ರಾರು ಜನಗಳಿಗೆ ಈಗಾಗಲೇ ಸುಮಾರು 16,000ಕ್ಕೆ ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾ ದಾರಿಯನ್ನು ಹಿಡಿದಿದ್ದಾರೆ. ಇದೇ ರೀತಿ ಗುರುಗಳ ಒಂದು ಆಶೀರ್ವಾದದೊಂದಿಗೆ ಎಲ್ಲ ಜನಗಳು ಕೂಡ ಈ ಒಂದು ವಿದ್ಯೆಯನ್ನು ಕಲಿತು ನಕ್ಷತ್ರ ನಾಡಿಯನ್ನು ಇದೇ ರೀತಿಯಾಗಿ ಪರಿಪೂರ್ಣವಾಗಿ ಬೆಳೆಸಲಿ ಅಂತೇಳಿ ನಾವು ಗುರುಗಳಲ್ಲಿ